ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ದೀರಿ? ನಾನಿವಾಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇತ್ತು, ಅದಕ್ಕೋಸ್ಕರ ಇವತ್ತು ರಾತ್ರಿ ಒಂದು 10 ಗಂಟೆ ನಾನು ಬಹುಶಃ ಈ ವಿಡಿಯೋ ಮಾಡುವಾಗ ಎಮೋಷ್ನಲ್ ಆಗಿದ್ದೀನಿ ಅಂತ ಕಾಣುತ್ತೆ. ಕ್ಷಮಿಸಿ, ಸ್ವಲ್ಪ ಸೀರಿಯಸ್ ಟಾಪಿಕ್ ಇತ್ತು, ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ನಿಮ್ಮ ಮುಂದೆ ತರಲೇಬೇಕು ಇಷ್ಟೊತ್ತಾದ್ರೂ ಅಂಥೇಳಿ ಬಂದಿದ್ದೀನಿ. ಮನೆಗೆ ಹೋದರೆ ಕೇಳಿಸ್ಕೋತಾರೆ ಅಂತ ಕಾರಲ್ಲೇ ಕೂತಿವಾಗ ಜಸ್ಟ್ ಬಿಫೋರ್ ಐ ವಾಂಟೆಡ್ ಟು ವೈಂಡ್ ಅಪ್ ದ ಡೇ. ನನ್ನ ಸ್ನೇಹಿತೊಬ್ರು ಇದ್ದಾರೆ, ಅವರ ಮಗಳು ಅದೇ ಜೆನ್ಸಿನೇ, 19 ವರ್ಷ. ಆ ಮಗು ಸೂಸೈಡ್ ಅಟೆಂಪ್ಟ್ ಮಾಡಿಬಿಟ್ಟಿದೆ. ಸೊ ಅದೇ ನಾನು ಎಲ್ರಿಗೂ ಹೇಳ್ತಾನೆ ಇರ್ತೀನಿ, ಇದು ಸೈಲೆಂಟ್ ಎಕ್ಸಿಟ್ ಜನ್ರೇಷನ್ ಅಂತ. ಅವ್ರ ತಂದೆ ಸಪ್ರೇಟ್ ಆಗಿದ್ದಾರೆ, ಡಿವೋರ್ಸ್ ಆಗಿದೆ, ಈಗ ನಿನ್ನೆ ಮೊನ್ನೆ ಆಯಿತು ಪಾಪ. ಸೊ ಏನೋ ಕಾರಣಕ್ಕೇನೋ ಹೇಳಿದ್ದಾರೆ, ಕೊಡೋಕ್ಕಾಗಲ್ಲ ಅಂಥೇಳಿ ನಿಮ್ಮಂಥರಲ್ಲೇ ಯಾಕಿರ್ತೀರ, ಸತ್ತೋಗು ಅಂತ ಹೇಳಿದ್ದಾರೆ. ಸೊ ಶಿಯಸ್ ಈ ಥರ. ಆಮೇಲೆ ನನಗೆ ಮೊನ್ನೆ ಒಬ್ಬರು ಮತ್ತೆ ನಮ್ಮ ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಇದೇ ಥರ ಒಬ್ಬರು ಫೋನ್ ಮಾಡಿದ್ರು. ಅವ್ರದ್ದು ಏನು ತೊಂದರೆ ಅಂತ ಹೇಳಲ್ಲ, ಪಾಪ ಅವ್ರಿಗೆ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ. ಸೊ ಅವರು, ಮೇಡಮ್ ನಿಮ್ಮ ವೀಡಿಯೋಸ್ ಎಲ್ಲ ನಾನು ನೋಡದೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಅಂಥೇಳಿ ಫೋನ್ ಮಾಡಿದ್ರು. ನನಗೆ ಭಯನೇ ಆಗೋಯ್ತು, ಏನಪ್ಪ ಇಷ್ಟೆಲ್ಲ ಜವಾಬ್ದಾರಿ ಹೊರಿಸ್ಬಿಟ್ಟಿದಾರಲ್ಲ ನಮ್ಮ ಮೇಲೆ ಅಂತ. ಸೊ ಹೆಂಗೆ ಹೇಳೋದು ನನಗೆ ಗೊತ್ತಿಲ್ಲ. ತುಂಬ ಜನ ಇದೇ ಥರ ಒಂದಷ್ಟು ಫೋನ್ಸ್ ಬರ್ತಾ ಇದೆ, ಫೋನ್ ಕಾಲ್ ಬರ್ತಿದೆ. ಆಮೇಲೆ ನಿಮ್ಮೆಲ್ಲರಿಗೂ ನಾನು ಹೇಳೋದು ಇನ್ನೊಂದೇ ಒಂದು ಇಂಪಾರ್ಟೆಂಟು, ಅದು ನಾನು ಕಾಂಟ್ಯಾಕ್ಟ್ ಅಪ್ಡೇಟ್ ಕೂಡ ನಾನು ಹಾಕ್ತೀನಿ. ಗೌರಿ ಶಕ್ಕಿ ಅವ್ರ ಚಾನಲ್ ಒಂದು ಟೆಲಿಫೋನ್ ನಂಬರ್ ಇದೆ, ಅದು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ವೆಬ್ಸೈಟ್ಗಳು ಅನಿತಾ ಫೌಂಡೇಶನ್ ಅಂತ ತುಂಬ ಬಂದುಬಿಟ್ಟಿದೆ, ಯಾವುದು ಅಂತಲೂ ಗೊತ್ತಿಲ್ಲ ನನಗೆ. ನನ್ನ ವೆಬ್ಸೈಟ್ ಆ್ಯಕ್ಟಿವ್ ಆಗಿಲ್ಲ ಇವಾಗ. ಸೊ ಅದೊಂದು ನಾನು ನಿಮ್ಗೆಲ್ರಿಗೂ ಹೇಳಬೇಕು. ಯಾವುದಾದ್ರು ಡೊನೇಷನ್ನು ಏನಂತ ಕಳಿಸ್ತಾ ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ಅನಿತಾ ಫೌಂಡೇಶನ್ ಅಂಥೇಳಿ ಕೆಲಸ ನಾನು ಮಾಡ್ತಾಯಿದ್ದೀನಿ, ಎಲ್ಲ ಕಡೆ ಕನೆಕ್ಟ್ ಮಾಡ್ತಾಯಿದ್ದೀವಿ, ಎಲ್ಲೆಲ್ಲೋ ಒಂದು ಕಡೆ ಇದಾಗ್ತಾಯಿದೆ. ಆಮೇಲೆ ಗೌರಿ ಶಕ್ಕಿ ಅವ್ರದ್ದು ಕೇಳಿದೆ ನಾನು, ನನಗೆ ಗೊತ್ತಿಲ್ಲ, ಬಹುಶಃ ಅದು ಯಾರೋ ಅವರೇ ಗೌರಿ ಶಕ್ಕಿ ಅವ್ರದ್ದು ಇಟ್ಕೊಂಡಿರ್ಬೋದೇನೋ, ಅದನ್ನು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಕೆಟ್ಟಾಗಿ ಮಾತಾಡಲ್ಲ, ಯಾಕಂದರೆ ಗೌರಿ ಶಕ್ಕಿ ಅವರು ಭಾಳ ಒಳ್ಳೆ ಸ್ನೇಹಿತರು ನನಗೆ. ಸೊ ಹಾಗಾಗಿ ಅದು ನನಗೆ ಗೊತ್ತಿಲ್ಲ, ಬಟ್ ಅದು ಅವರೇ ರಿಸೀವ್ ಮಾಡಿ ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಕನೆಕ್ಟ್ ಮಾಡ್ತಿರ್ಬೇಕು. ಬಟ್ ನನಗೆ ಪರ್ಸ್ನಲಾಗಿ ರೀಚ್ ಮಾಡಬೇಕಂತಂದರೆ 2 ನಂಬರ್ ಕೊಡ್ತೀನಿ. ಒಂದು 12 ಅಂತ ಎಂಡ್ ಆಗುತ್ತೆ, ಎಂಡಲ್ಲಿ ಆ ನಂಬರ್ನ ಯೂಸ್ ಮಾಡ್ಕೊಳ್ಳಿ. ಅದು ನಾನು ಮತ್ತು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಈ ನಂಬರ್ನ. ಇನ್ನೊಂದು ನಂಬರು 8088318545. ಓಕೆ, 8088318545, ಅದು ಇನ್ನೊಂದು ಪರ್ಸನಲ್ ನಂಬರ್ ಇದೆ. ಸೊ ದಯವಿಟ್ಟು ಬೆಳಿಗ್ಗೆ 8ರಿಂದ ಸಂಜೆ 8ರೊಳಗೆ ಮಾಡಿ. ಅಷ್ಟಕ್ಕೆ ಮೇಲೆ ನನಗೂ ಆಗಲ್ಲ, ಯಾಕಂದರೆ ನನಗೂ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ, ಆಮೇಲೆ ಪರ್ಸ್ನಲ್ ಲೈಫ್ ಅಂತಲೂ ಒಂದಷ್ಟು ಇರುತ್ತೆ. ಸೊ ಹಂಗಾಗಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಬೆಳಗ್ಗೆ 8ರಿಂದ ಸಾಯಂಕಾಲ ಸಂಜೆ 8ರೊಳಗೆ ದಯವಿಟ್ಟು ಮಾಡಿ. ಅದಕ್ಕಾದಮೇಲೆ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ನನಗೂ ಒಂದು ಸ್ವಲ್ಪ ನಿದ್ದೆ ಬೇಕಾಗಿರುತ್ತೆ, ನಾನು ಟಯರ್ಡ್ ಆಗಿರ್ತೀನಿ, ಭಾಳಷ್ಟು ಓಡಾಡಿರ್ತೀನಿ. ಎಮರ್ಜೆನ್ಸಿ ಕೇಸಸ್ ಇತ್ತಂದರೆ ಅದು ಬೇರೆ ವಿಚಾರ, ಸ್ವಲ್ಪ ಮೆಸೇಜ್ ಮಾಡಿ ನೋಡಿ, ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲಾಂತಂದರೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನ ದಿನ ಬೆಳಗ್ಗೆ ಖಂಡಿತ ನಾನು ಸಿಗ್ತೀನಿ. ಹಾಗಂತೇಳಿ ನಾನು ಸಿಕ್ಕಿಲ್ಲ ಅಂತ ಆಮೇಲೆ ಯಾವುದೂ ತೊಂದರೆ ಮಾಡ್ಕೊಂಬಿಡ್ಬೇಡಿ, ಅಂಥದ್ದೇನೂ ಆಗಲ್ಲ. ನಾನು ಎಲ್ರಿಗೂ ಹೇಳೋದಂಥ ವಿಚಾರ ಏನಂತಂದರೆ, ನಿಮ್ಮಲ್ಲಿ ಆ ಒಂದು ಕನೆಕ್ಟಿವಿಟಿನ ಬೆಳೆಸ್ಕೊಳ್ಳಿ ಮಕ್ಕಳ ಹತ್ರ, ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಮಕ್ಕಳ ಹತ್ರ ಕನೆಕ್ಟಿವಿಟಿ ಬೆಳೆಸ್ಕೊಂಡ್ರೆ ಎಷ್ಟೋ ಇಂಥ ತೊಂದರೆಗಳು ಸೇವ್ ಆಗಿಬಿಡುತ್ತೆ. ಇನ್ನೊಬ್ಬರು ತಾಯಿ ಸಿಕ್ಕಿದ್ರು ನನಗೆ, ನನ್ನ ಮಗಳು 19 ವರ್ಷ ಮೇಡಮ್, ನಾನು ರೂಮಲ್ಲಿ ಬಿಟ್ಟೆ, ಹಾಲು ಕೊಟ್ಟೆ ಬೆಳಗ್ಗೆ 9:30 ಬೆಳಗ್ಗೆ ನೋಡಿದ್ದೀನಿ, 10 ಗಂಟೆಗೆ ರೂಮಲ್ಲಿ ಮತ್ತೆ ಹೋಗ್ತೀನಿ ಮೇಡಮ್, ಅವಳು ನೇತಾಡ್ತಿದ್ದಾಳೆ ಮೇಡಮ್ ಫ್ಯಾನ್ ಹತ್ರ ಅಂತ ಹೇಳ್ತಾರೆ. ಸೊ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ನಾನು ಅವತ್ತು ಅಲ್ಲೇ ಬ್ರೇಕ್ ಡೌನ್ ಆಗಿಬಿಟ್ಟೆ. ಆಗಲ್ಲ ಇದು, ಇಂಥವೆಲ್ಲ ಕೇಳಿದ್ರೆ ನಮಗೆಲ್ಲ ಭಯ ಆಗುತ್ತೆ. ಸೊ ಒಂದು ಒಳ್ಳೆ ಕನೆಕ್ಟಿವಿಟಿ ಇಟ್ಕೋಬೇಕು, 1 to 1 ಇರಬೇಕು. ಈ ಒಂದು ಜನ್ರೇಷನ್ ನಾನೇನು ಹೇಳ್ತೀನಿ ಅಂದರೆ, ಇದು ಸೈಲೆಂಟ್ ಎಕ್ಸಿಟ್ ಜನ್ರೇಷನ್ ಅಂತಲೇ ಹೇಳ್ತೀನಿ. ಇವ್ರು ಎಷ್ಟು ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ, ಅಪ್ಪ ಅಮ್ಮಗೆ ಏನು ನೋವಾಗುತ್ತೆ ಅಂತ ಆ ಮಕ್ಕಳಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ, ಯಾಕಂದರೆ ಅದು ಇಂಟರ್ನೆಟ್ ಜನ್ರೇಷನ್ನು, ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮವರೆಲ್ಲ, ನಾನು ಈ ಒಂದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮವರು ಒಂದಷ್ಟು ಕನೆಕ್ಟಿವಿಟಿ ಬೆಳೆಸ್ಕೊಳ್ಳಿ ಚಿಕ್ಕ ಮಕ್ಕಳ ಹತ್ರ. ಅವ್ರನ್ನ ಸ್ನೇಹಿತರಾಗಿ ಮಾಡಿಕೊಂಡು ನೀವು ಅವ್ರ ಜೊತೆಗೆ ಇರಬೇಕೇ ಹೊರತು, ಅವರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ.
ಆಮೇಲೆ ಅವರ ಒಂದು ಸ್ಪೀಡ್ ಜಾಸ್ತಿ ಇದೆ. ಸೊ ಹಂಗಾಗಿ ಇದು ನಾನು ಓವರ್ ಎಕ್ಸಾಜುರೇಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರು ದಯವಿಟ್ಟು ನಿಮ್ಮನೇಲಿ ಆ ಕೇಸ್ ಇದ್ದೇ ಇರ್ಬೋದು, ಬಟ್ ಬೇರೆಯವ್ರ ಮನೇಲಿ ನಡೀತಾ ಇದೆ. ಹಂಗಾಗಿ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಂತಂದರೆ, ಎಲ್ಲರೂ ಒಂದು ಬಾಂಧವ್ಯನ ಬೆಳೆಸ್ಕೊಳ್ಳಿ, ಹ್ಯುಮ್ಯಾನಿಟಿ ಬೆಳೆಸ್ಕೊಳ್ಳಿ. ನಮ್ಮವರು ಹೀಗೆ ಭಾರತನ ಉದ್ಧಾರ ಮಾಡೋದು ಬಿಟ್ಟು ಅವ್ರು ಹೋಗ್ತೀನಿ ಅಂತಂದರೆ ಅದು ನನಗೆ ಗೊತ್ತಿಲ್ಲ, ಅದು ಅವರು ಡಿಸಿಷನ್ ಆಗಿದೆ, ಕೆಟ್ಟ ಡಿಸಿಷನ್ ಆಗಿದೆ. ಅದ್ರ ಜೊತೆಗೆ ಪೇರೆಂಟ್ಸ್ ಅವ್ರದ್ದು ಒಂದಷ್ಟು ಈಕ್ವಲ್ ಕಾಂಟ್ರಿಬ್ಯೂಷನ್ಸ್ ಬಂತು ಅಂದರೆ ಎಲ್ರಿಗೂ ಲಾಸ್. ಅದು ದೇಶಕ್ಕೆ ಲಾಸು, ನಮಗೆ ಲಾಸು, ಅವ್ರಿಗೆ ಲಾಸು, ಎಲ್ಲ ಲಾಸು. ಈಗ IITಗೆ ಹೋಗ್ತಾರೆ, IIMಗೆ ಹೋಗ್ತಾರೆ, ಇನ್ನೇನೋ ಒಂದು ಮಾಡ್ತಾರೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ಈ ಒಂದು ಇನ್ಫಾರ್ಮೇಷನ್ ನಾನು ಕೊಡಬೇಕು ಅಂತಂತ ಯಾಕೋ ನನಗೆ ಅನ್ನಿಸ್ತು, ಕನೆಕ್ಟ್ ಮಾಡಬೇಕು ಪರ್ಸ್ನಲ್ಲಾಗಿ. ಎಷ್ಟೋ ಜನ ಹೇಳಿದ್ರು, ಮೇಡಮ್ ನಾನು ಮೂರು ನಂಬರ್ ಇದೆ ಇಂಟರ್ನೆಟಲ್ಲಿ, ಯಾವುದೋ ಸಿಗ್ತಾ ಇದೆ, ನೀವು ಎಲ್ಲಿ ಸಿಗ್ತೀರಾ ಏನು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಅಂದ್ಕೊಂಡೆ ಈ ಥರ ಎಲ್ಲ ಒಂದು ಸೀರಿಯಸ್ ಕೇಸಸ್ ಬಂದುಬಿಟ್ಟು ಏನೋ ಒಂದು ತೊಂದರೆ ಆಗಿಬಿಟ್ರೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ಯಾವ ಥರ ಕೆಟ್ಟ ಕೆಲಸನೂ ಆಗಬಾರ್ದು ವರ್ಲ್ಡಲ್ಲಿ ಅಂಥೇಳಿ ಈ ಒಂದು ನಂಬರೆಲ್ಲ ಪಾಸ್ ಓವರ್ ಮಾಡಿದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಆಮೇಲೆ ನನಗೆ ಯಾಕೆ ನಾನು ಇನ್ನೊಂದು ಥರ ಈ ಡ್ರೆಸ್ ಎಲ್ಲ ನಮಗೂ ಆಸೆನೇ ಚೆನ್ನಾಗಿರಬೇಕು, ಸೊಣಕ್ಲಾಗಿ ಕಾಣಬೇಕು ಏನೋ ಹಿಂಗೆಲ್ಲ. ಆದರೆ ನನಗೆ ಅದು ಇಷ್ಟ ಇಲ್ಲ. ಯಾಕಂದರೆ ಜನ ಬರೀ ಹೆಂಗಸರನ್ನ ಸೆಕ್ಷುವಲ್ ಆಬ್ಜೆಕ್ಟಾಗಿ ನೋಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನನಗೆ ಅದು ಇಷ್ಟ ಇಲ್ಲ. ಹಂಗಾಗಿ ನಾನು ಆ ಪ್ರೆಸೆಂಟೇಷನ್ನು ಆ ಥರ ಕೊಟ್ಕೋತೀನಿ. ಸೊ ಇವರು ಮ್ಯಾನ್ ಅಂತಲೂ ಬರೀತಾರೆ ಕಮೆಂಟಲ್ಲಿ, ಇವರು ನೋಡಿ ಇರೋದೇ ಈ ಥರ ಅಂತಂತಾರೆ. ನನಗಿಷ್ಟ ಇಲ್ಲ. ಯಾಕಂದರೆ ನನಗೆ ಇರ್ತಕ್ಕಂಥದ್ದು ಚೇಂಜ್ ಮಾಡಬೇಕು ಅಂತ. ನಮಗೆ ಅಪಿಯರೆನ್ಸ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಬೇಕಾಗಿರೋದು ನಾವೇನು ಮುಂದೆ ಏನು ಪ್ರೋಗ್ರೆಸ್ ಮಾಡಿದ್ದೀವಿ ಅಂತಕ್ಕಂಥದ್ದು. ಇದು ಐ ಡೋಂಟ್ ನೋ ಏನು ನಮ್ಮ ಜನರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಎನಿವೆ, ಸೋಷಿಯಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ, ಎಚ್ಚೆತ್ಕೊಳ್ಳಿ ಎಲ್ರೂ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಸ್ಟೇ ಕನೆಕ್ಟೆಡ್. ಆಮೇಲೆ ಈ ಥರ ಒಂದು ದುರಂತಗಳು ಮಾಡೋದು ಬೇಡ, ಇದು ಯಾರಿಗೂ ಒಳ್ಳೇದಾಗಲ್ಲ. ಸೊ ಹಾಗಾಗಿ ಮಕ್ಕಳ ಹತ್ರ ನಾನು ಅದನ್ನೇ ಕೇಳ್ಕೊತೀನಿ, ದಯವಿಟ್ಟು ನಿಮ್ಮ ತಂದೆ ತಾಯಿನ, ನಿಮ್ಮ ಸಂಬಂಧಿಕರನ್ನ ಎಲ್ಲರೂ ಒಂದು ಸಲ ಯೋಚನೆ ಮಾಡಿ. ಯಾರೂ ಇಲ್ಲ ಅಂಥೇಳಿ ಇಂಥ ಒಂದು ಪ್ರಯತ್ನ ಮಾಡೋದಲ್ಲ. ಆಮೇಲೆ ತಂದೆ ತಾಯಿಗಳು ಅಷ್ಟೇ, ದಯವಿಟ್ಟು ಮಕ್ಕಳನ್ನ ನೀವು ಫ್ರೆಂಡಾಗಿ ಟ್ರೀಟ್ ಮಾಡಿ. ನಿಮ್ಮ ಜನ್ರೇಷನ್ ಏನು ನಡೀತು ಅದು ಬೇರೆ ನಡೆದೋಯ್ತು, ಈಗ ಜನ್ರೇಷನ್ಲಿ ಏನಿದೆ ಅದನ್ನು ದಯವಿಟ್ಟು ಒಂದು ಸ್ವಲ್ಪ ವ್ಯವಸ್ಥೆಗಳು ಮಾಡ್ಕೊಂಡು ಜೊತೆಗಿರಿ. ಒಂದು ಆರೋಗ್ಯಕರವಾದ ಭಾರತನ ನಾನು ಕೇಳ್ತಾ ಇದ್ದೀನಿ, ಜೊತೆಗೆ ನಿರ್ಮಾಣ ಮಾಡೋಣ. ದಯವಿಟ್ಟು ಸೇರ್ಕೊಳ್ಳಿ. ನಮಸ್ಕಾರ. ಮತ್ತಿನ್ನೊಂದಿಷ್ಟು ವೀಡಿಯೋ ಜೊತೆಗೆ ಯಾವಾಗಾಗುತ್ತೋ ನಾನು ಸಿಗ್ತೀನಿ. ನಾಳೆಯಿಂದ ಭಾಳ ಶೆಡ್ಯೂಲ್ಸ್ ಬಿಸಿ ಇದೆ, ನೋಡೋಣ. ನಮಸ್ಕಾರ.